ಸ್ನೇಹಿತರೆ ನಮಸ್ಕಾರ. ನಾನು ಪ್ರತಾಪ್, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ತರೀಕೆರೆ ತಾಲೂಕು ಅಧ್ಯಕ್ಷ ಪ್ರತಾಪ್ ಅಂತ. ನಾನು KRS ಪಕ್ಷದ ಅಧ್ಯಕ್ಷ. ಮೊನ್ನೆ ನೋಡಿ ಮರಗಳು ಸುಡುತ್ತೆ ಅಂತ ನಾನು DC ಅವ್ರಿಗೆ ಲೆಟ್ರ್ ಹಾಕಿದ್ದೀನಿ. DC ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಲೆಟ್ರಲ್ಲಿ ಕೊಟ್ಟಿದ್ದಾರೆ, ಬಟ್ ಕೆಲಸ ಆಗಿಲ್ಲ. ಮತ್ತು RF ತರೀಕೆರೆ RF ಅವರಿಗೆ ಖುದ್ದು ನಾನೇ ಹೋಗಿ ಹೇಳಿದ್ದೀನಿ, ಮತ್ತು PW ಅವ್ರಿಗೆ ಹೇಳಿದ್ದೀನಿ. RF ಅವ್ರು ಏನು ಹೇಳ್ತಾರೆ, PWಗೆ ಬರೋದದು ನಾವು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. PW ಅವ್ರು ಮಾಡ್ತೀವಿ ಅಂತಂದರೆ 2 ತಿಂಗಳಾಯಿತು. ಸಾಲು ಮರದ ತಿಮ್ಮಕ್ಕ ಅವ್ರು ಸತ್ತಕ್ಕಿಂತನೂ ಅದಕ್ಕೆ ಬೆನ್ನತ್ತಿದ್ದೀವಿ, ಆದರೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದಕ್ಕೆ ನೋಡಿ ಮರಗಳು ಸುಟ್ಟಿದ್ದಾವೆ. ನಾನು ಹಿಂದೆನೂ ವಿಡಿಯೋ ಹಾಕಿದ್ದೀನಿ ನೋಡಿ. ಮರಗಳು ಈ ಥರ ಸುಡ್ತಾ ಇದೆ. ಬೇಸಿಗೆ ಆಗಿರೋದ್ರಿಂದ ಅಡಿಕೆ ಸಿಪ್ಪೆ ಹಾಕೋದು, ಬೆಂಕಿ ಕೊಡೋದು ಆಗ್ತಾಯಿದೆ. ನೋಡಿ ಈ ಥರ ಮರಗಳನ್ನೆಲ್ಲ ಸುಟ್ಟು ಹೋಗ್ತಾ ಇದೆ. ನೋಡಿ ಈ ಥರ ಅಡಿಕೆ ಸಿಪ್ಪೆ ಹಾಕೋದು ಇದು. ಅದಕ್ಕೆ ಇವತ್ತು ನಾವು ನಮ್ಮ DFO ಬರ್ತಾರೆ, ಇದಕ್ಕೆ ಭದ್ರಾವತಿ ಬರ್ತಾರೆ DFO. ನಾವು ನಮ್ಮ KRS ಪಕ್ಷದ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಅವರು, ನಾವು ಇವತ್ತು DFO ಅವ್ರ ಆಫೀಸಿಗೆ ಬಂದಿದ್ದೀವಿ. ಈ ದೂರಿಗೆ ಏನಾದರೂ ಪ್ರತಿಕ್ರಿಯೆ ಕೊಡದಲೇ ಇದ್ದರೆ DFO ಅವ್ರ ಮೇಲೆ, RF ಅವ್ರ ಮೇಲೆ ಕೇಸ್ ಮಾಡೋವಂಥ ನಿಟ್ಟಿನಲ್ಲೇ ಬಂದಿರೋದು. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಯಾಕೆಂದರೆ DC ಅವರಿಗೂ ನೋಡಿ, ಇಲ್ಲಿ DC ಅವರಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, ನಮಗೆ ಲೆಟ್ರ್ ಕೊಟ್ಟಿದ್ದಾರೆ. ಇಷ್ಟು ಇಲಾಖೆಗಳಿಗೆ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಇದನ್ನು ಮಾಡಿಕೊಡ್ತೀವಿ, ತೆರವು ಮಾಡಿಕೊಡ್ತೀವಿ ಅಂತ. ಅದರಿಂದ ನಾವು ಮರಗಳು ಸುಡ್ತಾ ಇದೆ. ಬರೀ ಬಾಯಿ ಮಾತಲ್ಲಿ ಪರಿಸರ ಪ್ರೇಮ ಅದು ಇದು ಅಂತ ಹೇಳೋದಲ್ಲ. ನಾವು ಇದರಲ್ಲಿ ಅವತ್ತಿಂದನೂ ಹೇಳ್ತಾ ಇದ್ದೀವಿ, 2-3 ವರ್ಷ 4 ವರ್ಷದಿಂದನೂ ಹೇಳ್ತಾನೆ ಇದ್ದೀವಿ. ಮರಗಳು ಪ್ರತಿ ವರ್ಷ ನಾವೇನೇ ಇದು ಮಾಡಿದ್ರು ಏನಿಲ್ಲ ಅಂದರೂ ಸುಟ್ಟೋಗುತ್ತೆ. ಅದು ತರೀಕೆರೆ RF ಅವರು ಇದ್ದಾರಲ್ಲ, ಅವರಂತೂ ನಾವು ಏನು ಹೇಳಿದ್ರು ತಲೆಗೆ ಹಾಕಲ್ತಾ ಇಲ್ಲ. ಮರಗಳು ಸುಡ್ತಾನೇ ಇದೆ. ಅಜ್ಜಾಂಪುರ ತರೀಕೆರೆ ರೋಡಲ್ಲಿ ಸುಡುತ್ತೆ, ಲಿಂಗಳ್ಳಿ ರೋಡಲ್ಲಿ ಸುಡುತ್ತೆ. ಮತ್ತು ಅಡಿಕೆ ಯಥೇಚ್ಛವಾಗಿರೋದ್ರಿಂದ ಫುಲ್ ಎಲ್ಲ ಭಾಗದಲ್ಲಿ 1-2 ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ ನಾವು. ದಯಮಾಡಿ DF ಸಾಹೇಬರು ನಮಗೆ ಗಮನ ಹರಿಸ್ತಾರೆ ಅನ್ನೋ ಭಾವಿಸಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ.